ಮೈಸೂರಿನ ಉದಯಗಿರಿಯಲ್ಲಿ ಪೊಲೀಸ್ ಠಾಣೆಯ ಮೇಲೆ ದಾಳಿ ನಡೆಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ತನಿಖೆ ಚುರುಕಾಗ್ತಾ ಇದೆ, ಮತ್ತೊಂದು ಕಡೆ ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ದೂರು ದಾಖಲಾಗಿದೆ. ಯುವ ಕಾಂಗ್ರೆಸ್ ಮುಖಂಡರಿಂದ ಈ ದೂರು ಸಲ್ಲಿಕೆಯಾಗಿರುವಂಥದ್ದು. ಆರೋಪಿ ಸುರೇಶ್ ಜೊತೆಗೆ ಪ್ರತಾಪ್ ಸಿಂಹ ಅವರನ್ನು ಕೂಡ ವಿಚಾರಣೆ ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಳ್ತಿದ್ದಾರೆ. ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಪ್ರಕರಣ ದಾಖಲಾಗಿದೆ. ಅವರನ್ನು ಕೂಡ ವಿಚಾರಣೆಗೊಳಪಡಿಸಬೇಕು ಅನ್ನುವಂತಹ ವಿಚಾರವನ್ನ ಯುವ ಕಾಂಗ್ರೆಸ್ ಮುಖಂಡರು ದೂರಿನ ಮೂಲಕ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಯಾಕಾಗಿ ಪ್ರತಾಪ್ ಸಿಂಹ ಅವರನ್ನು ವಿಚಾರಣೆ ಮಾಡಬೇಕು ಅನ್ನೋದು ಈಗಿರುವಂತಹ ಪ್ರಶ್ನೆ. ಅಂದರೆ ಪ್ರಚೋದನೆ ಕೊಟ್ಟರು ಅಂತಾನೋ ಅಥವಾ ಅವರು ಏನಾದರೂ ಪ್ರೇರೇಪಿಸಿದ್ರು ಅಂತಾನೋ ಗೊತ್ತಾಗಬೇಕಾಗುತ್ತೆ. ಬಟ್ ಈಗಾಗಲೇ ಪೋಸ್ಟ್ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬರ ಬಂಧನ ಆಗಿರುವಂತಹದ್ದು ಸುರೇಶ್ ಅಂಥೇಳಿ ಪೊಲೀಸರು ಅವರ ಈ ಪೋಸ್ಟ್ನ ವಿಚಾರಕ್ಕೂ ಕೂಡ ಈಗ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಕೆಪಿ ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೆಪಿ ನಾಗರಾಜ್, ಅಂತೂ ಇಂತೂ ದೊಡ್ಡ ಮನಸ್ಸು ಮಾಡಿ ಗೃಹ ಸಚಿವ ಜಿ ಪರಮೇಶ್ವರ್ ಇವತ್ತು ಬೆಂಗಳೂರಿನಿಂದ ಮೈಸೂರಿಗೆ ಬಂದಿದ್ರು. ಘಟನಾ ಸ್ಥಳವನ್ನು ವೀಕ್ಷಿಸುವಂತಹ ಕೆಲಸ ಮಾಡಿದ್ರು, ಅಧಿಕಾರಿಗಳಿಂದ ಮಾಹಿತಿಯನ್ನು ಸಂಗ್ರಹಿಸುವಂತಹ ಕೆಲಸ ಮಾಡಿದ್ದಾರೆ. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಗೃಹ ಸಚಿವರು ಬಂದು ಹೋದ ಬಳಿಕ ಅಲ್ಲಿ ಅಂತ? ಪ್ರೇಮ್, ನಾನು ನಿನ್ನೆಯೂ ಕೂಡ ಹೇಳ್ತಾ ಇದ್ದೆ, ಬೆಂಗಳೂರಿನಿಂದ ಮೈಸೂರಿಗೆ ಬರೋಕ್ಕೆ ಕನಿಷ್ಠ 1 ವಾರ ಬೇಕು. ಅಂಥದ್ರಲ್ಲಿ ಪರಮೇಶ್ವರ್ ಅವರು ಭಾಳ ವೇಗವಾಗಿ ಘಟನೆ ನಡೆದು 4 ದಿನಕ್ಕೆ ಮೈಸೂರಿಗೆ ಬರ್ತಾ ಇರುವಂಥದ್ದೇ ಮೈಸೂರಿಗರ ಸೌಭಾಗ್ಯ. ಅದರ ಜೊತೆಗೆ ಪೆಟ್ಟು ತಿಂದಿರುವಂಥವರು ಅವರ ವೋಟ್ ಬ್ಯಾಂಕ್ನವರಲ್ಲ, ಹಾಗಾಗಿ ಬರುವಂಥ ಅಗತ್ಯ ಏನೂ ಇರಲಿಲ್ಲ. ಆದರೂ ಕೂಡ ತೀರಾ ಮಾನವೀಯ ದೃಷ್ಟಿಯಿಂದ ಘಟನೆ ನಡೆದು 4 ದಿನಕ್ಕೆ ಅವರು ಬಂದಿರುವಂತಹ ಕಾರಣಕ್ಕೋಸ್ಕರವಾಗಿ ಮೈಸೂರಿಗರು ಅವ್ರನ್ನ ಅಭಿನಂದಿಸಲೇಬೇಕು. ಯಾಕೆಂದರೆ 1 ವಾರ ಬೇಕಾಗಿತ್ತು, 4 ದಿನಕ್ಕೆ ಬಂದಿದ್ದಾರೆ, ಹಾಗಾಗಿ ಅವ್ರಿಗೊಂದು ಅಭಿನಂದನೆ. ಹಾಗಾಗಿ 4 ದಿನಕ್ಕೆ ಬಂದ ನಂತರದಲ್ಲಿ ಒಂದು 15 ನಿಮಿಷಗಳ ಕಾಲ ಪೊಲೀಸ್ ಅಧಿಕಾರಿಗಳ ಬಳಿಯಲ್ಲಿ ಮಾಹಿತಿಯನ್ನು ಪರಮೇಶ್ವರ್ ಅವರು ಪಡೆದುಕೊಂಡಿದ್ದಾರೆ. ಆ್ಯಸ್ ಇಟ್ ಈಸ್ ಸೇಮ್ ಡೈಲಾಗ್ಗಳನ್ನು ಪರಮೇಶ್ವರ್ ಹೇಳಿದ್ದಾರೆ. ಎಲ್ಲ ಮಾಹಿತಿಗಳನ್ನು ಪಡೆದುಕೊಂಡಿದ್ದೇನೆ, ಕಠಿಣ ಕ್ರಮಗಳನ್ನ ಕೈಗೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಅಂತ. ಆದರೆ ಪೊಲೀಸರ ನೈತಿಕತೆಯನ್ನು, ಪೊಲೀಸರ ಮನಸ್ಥೈರ್ಯವನ್ನು ಕುಗ್ಗಿಸುವಂಥ ಪ್ರಯತ್ನವನ್ನು ಅವರದೇ ಪಕ್ಷದ ಸಚಿವರುಗಳು ಮಾಡ್ತಾ ಇದ್ರೂ ಕೂಡ ಅದನ್ನು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಒಂದು ಖಡಕ್ ಆದಂಥ ರಿಯಾಕ್ಷನನ್ನು ಇಲ್ಲೂ ಕೂಡ ಪರಮೇಶ್ವರ್ ಅವರು ಕೊಡಲೇ ಇಲ್ಲ. ಅದನ್ನು ಸಮರ್ಥನೆಯೂ ಮಾಡಲಿಲ್ಲ, ಅದನ್ನು ಟೀಕೆಯೂ ಕೂಡ ಮಾಡಲಿಲ್ಲ. ಈ ರೀತಿಯಾಗಿ ಮನೋಸ್ಥೈರ್ಯವನ್ನು ಕುಗ್ಗಿಸೋಕ್ಕೆ ಸಾಧ್ಯ ಇಲ್ಲ ಅಷ್ಟೇ ಅನ್ನುವಂಥ ಮಾತನ್ನು ಹೇಳಿದರೆ ಹೊರತು ತಮ್ಮ ಸಚಿವರುಗಳು, ತಮ್ಮ ಸಂಪುಟದ ಸಹೋದ್ಯೋಗಿಗಳು ಈ ವಿಚಾರದಲ್ಲಿ ಹೇಳಿದ್ದು ತಪ್ಪು ಅನ್ನುವಂಥ ಮಾತು ಅವರ ಬಾಯಿಂದ ಬರಲೇ ಇಲ್ಲ ಪ್ರೇಮ್. ಆದರೆ ಸೂಕ್ತ ಕ್ರಮದ, ಕಠಿಣ ಕ್ರಮದವನ್ನು ನಾವು ತಪ್ಪಿಸೋದ್ರ ಮೇಲೆ ಕ್ರಮ ಕೈಗೊಳ್ತೇವೆ, ಆ ಕೆಲಸವನ್ನು CCTV ದೃಶ್ಯಾವಳಿಗಳ ಮೂಲಕವಾಗಿ ಆರೋಪಿಗಳ ಬಂಧಿಸ್ತೇವೆ ಅನ್ನುವಂಥ ಆ್ಯಸ್ ಇಟ್ ಈಸ್ ಡೈಲಾಗ್ಗಳನ್ನು ಹೇಳಿ ಮೈಸೂರಿನಿಂದ ವಾಪಸ್ಸಾಗಿದ್ದಾರೆ ಪ್ರೇಮ್. ಓಕೆ ಕೆಪಿ ನಾಗರಾಜ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ.